ಈ 4 ತಿಂಗಳುಗಳಲ್ಲಿ ಜನಿಸಿದವರು ದೇವರ ಪ್ರಿಯಪಾತ್ರರು ಎಂದು ಹೇಳಲಾಗುತ್ತದೆ. ಇವರ ಮನಸ್ಸು ನಿಷ್ಕಪಟ, ಹೃದಯ ಶುದ್ಧವಾಗಿದ್ದು, ಇವರು ಎಲ್ಲರಿಗೂ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ. ಇವರ ಜೀವನದಲ್ಲಿ ಯಾವಾಗಲೂ ದೇವರ ಕೃಪೆ ಇರುತ್ತದೆ. ಇವರ ವಿಶೇಷತೆಗಳ ಬಗ್ಗೆ ನೋಡುವುದಾದರೆ, ಇವರು ಸಹಜವಾಗಿಯೇ ಆಧ್ಯಾತ್ಮಿಕ ಚಿಂತನೆಗಳನ್ನು ಹೊಂದುತ್ತಾರೆ. ತೊಂದರೆ ಬಂದಾಗ ದೈವ ಭಕ್ತಿಯಿಂದ ಅದನ್ನು ಎದುರಿಸುತ್ತಾರೆ. ಇವರು ಜನ್ಮದಿಂದಲೇ ಸೌಭಾಗ್ಯ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಹೊತ್ತು ತರುವಂತೆ ಕಾಣುತ್ತಾರೆ. ಇವರ ಹೃದಯ ಗೆಲ್ಲುವ ಮೃದುವಾದ ನಡವಳಿಕೆಯಿಂದ ಇವರು ವಿಶೇಷರಾಗಿರುತ್ತಾರೆ. ಕೆಲವರು ಮಾತ್ರವೇ ದೇವರ ಹೆಚ್ಚುವರಿ ಪ್ರೀತಿ ಹಾಗೂ ಆಶೀರ್ವಾದಗಳನ್ನು ಪಡೆಯುತ್ತಾರೆ. ಇದಕ್ಕೆ ಕಾರಣ ಅವರ ಜನ್ಮ ತಿಂಗಳು ಆಗಿರಬಹುದು ಎನ್ನುತ್ತದೆ ಜ್ಯೋತಿಷ್ಯಶಾಸ್ತ್ರ. ಶತಮಾನಗಳಿಂದಲೂ ಹಲವಾರು ಜನ ತಮ್ಮ ವ್ಯಕ್ತಿತ್ವ ಮತ್ತು ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಜ್ಯೋತಿಷ್ಯವನ್ನು ಅನುಸರಿಸುತ್ತಿದ್ದಾರೆ. ಜ್ಯೋತಿಷ್ಯದಲ್ಲಿ 12 ರಾಶಿಗಳು, ತಿಂಗಳು, ನಕ್ಷತ್ರ ಮತ್ತು ವ್ಯಕ್ತಿಯ ಜನನದ ಸಮಯವೂ ಎಲ್ಲವೂ ಮುಖ್ಯ. ಇವು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಅವರು ಯಾವ ರೀತಿಯ ವ್ಯಕ್ತಿ ಎಂಬುದನ್ನು ನಿರ್ಧರಿಸುತ್ತದೆ. ಹಾಗೆಯೇ ಯಾವ ತಿಂಗಳುಗಳಲ್ಲಿ ಜನಿಸಿದವರ ಮೇಲೆ ಮಾತ್ರ ದೇವರ ಹೆಚ್ಚುವರಿ ಪ್ರೀತಿ ಇರುತ್ತದೆ ಎಂಬುದನ್ನು ತಿಳಿಸುತ್ತವೆ. ಹಾಗಾದರೆ ಯಾವ ತಿಂಗಳಲ್ಲಿ ಜನಿಸಿದವರು ದೇವರ ನೆಚ್ಚಿನ ಮಕ್ಕಳಾಗಿರುತ್ತಾರೆ ಎಂಬುದನ್ನು ಈಗ ತಿಳಿಯೋಣ. ಮೊದಲನೆಯದಾಗಿ ಜುಲೈ ತಿಂಗಳು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಜುಲೈ ತಿಂಗಳಿನಲ್ಲಿ ಜನಿಸಿದವರು ಆಕರ್ಷಕ, ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಈ ತಿಂಗಳು ಜನಿಸಿದವರು ಸಿಂಹ ರಾಶಿಯ ಪ್ರಭಾವಕ್ಕೆ ಒಳಗಾಗುವುದರಿಂದ ಬೇರೆಯವರಿಂದ ಪ್ರಶಂಸೆಯನ್ನು ಪಡೆಯುತ್ತಾರೆ. ಇವರ ಮಾತುಗಾರಿಕೆಯಿಂದ ಎಲ್ಲರ ಗಮನ ಸೆಳೆಯುವವರು. ಇವರ ಈ ಪ್ರಬಲ ಗುಣಗಳು ದೇವರ ಕೊಡುಗೆಯಾಗಿವೆ. ಕಾಡಿನ ರಾಜನಂತೆ ಇವರು ಎಲ್ಲಿಗೆ ಹೋದರೂ ಎಲ್ಲರಿಂದಲೂ ಗೌರವ ಮತ್ತು ಪ್ರೀತಿಯನ್ನು ಪಡೆಯುತ್ತಾರೆ. ತಮ್ಮ ಆಕರ್ಷಕ ಸೃಜನಶೀಲ ಸಾಮರ್ಥ್ಯಗಳಿಂದ ಜಗತ್ತನ್ನು ಸೂರ್ಯನ ಬೆಳಕಿನಂತೆ ಪ್ರಜ್ವಲಿಸಲಿದ್ದಾರೆ. ಹೀಗಾಗಿ ಈ ತಿಂಗಳು ಹುಟ್ಟಿದವರು ತಮ್ಮ ಜೀವನದುದ್ದಕ್ಕೂ ಸಂಪತ್ತು ಮತ್ತು ಖ್ಯಾತಿಯಿಂದ ಆಶೀರ್ವದಿಸಲ್ಪಟ್ಟಿರುತ್ತಾರೆ. ಎರಡನೆಯ ತಿಂಗಳು ಆಗಸ್ಟ್ ತಿಂಗಳು. ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದವರು ದೇವರ ಪ್ರೀತಿಯ ಮಕ್ಕಳಾಗಿರುತ್ತಾರೆ. ಆಗಸ್ಟ್ ತಿಂಗಳಲ್ಲಿ ಜನಿಸಿದವರು ಬಹಳ ವಿಶಿಷ್ಟರು. ಇವರು ಯಾವಾಗಲೂ ಅಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಅಲ್ಲದೆ ಆಧ್ಯಾತ್ಮಿಕ ಜಗತ್ತಿಗೆ ನಿಕಟ ಸಂಪರ್ಕ ಹೊಂದಿರುತ್ತಾರೆ. ಈ ಸೌಮ್ಯ ಜನ ದೇವರಿಂದ ದಯಪಾಲಿಸಲ್ಪಟ್ಟವರಾಗಿರುತ್ತಾರೆ. ದೇವರ ಅನುಗ್ರಹ ಇವರಿಗೆ ಅಸಾಧಾರಣ ಸೃಜನಶೀಲತೆ ಮತ್ತು ಸ್ಫೂರ್ತಿಯನ್ನು ನೀಡುತ್ತದೆ. ಆದ್ದರಿಂದ ಇವರು ಕಲಾಕ್ಷೇತ್ರದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡುವರು. ಇವರು ಮಾಡುವ ಉತ್ತಮ ಕಾರ್ಯಗಳಿಂದಾಗಿ ಇವರು ಯಾವಾಗಲೂ ದೇವರಿಗೆ ಹತ್ತಿರವಾಗಿರುತ್ತಾರೆ. ದಾನ ಧರ್ಮದ ವಿಚಾರದಲ್ಲಿ ಇವರ ಮನಸ್ಸು ವಿಶಾಲವಾಗಿರುತ್ತದೆ. ಜೊತೆಗೆ ಇವರು ನಿಷ್ಠಾವಂತರಾಗಿರುತ್ತಾರೆ. ಇವರು ಸಾಮಾಜಿಕವಾಗಿ ಬೆರೆಯುವ ಮತ್ತು ಆಳವಾದ ಭಾವನೆಗಳನ್ನು ಹೊಂದಿರುವವರಾಗಿರುತ್ತಾರೆ. ಜೊತೆಗೆ ಸವಾಲುಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಮೂರನೆಯ ತಿಂಗಳು ಅಕ್ಟೋಬರ್. ಜಾತಕ, ಜ್ಯೋತಿಷ್ಯ, ಗ್ರಹ, ನಕ್ಷತ್ರ, ದಿನ, ಸಮಯ, ಜನ್ಮ ತಿಂಗಳಿನ ಆಧಾರದಲ್ಲಿ ನೀವು ಎಂತಹ ಗುಣಗಳನ್ನು ಹೊಂದಿರುತ್ತೀರಿ ಎಂಬುದನ್ನು ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದ ಇವರು ಸೌಹಾರ್ದಯುತ, ನ್ಯಾಯಯುತ ಮತ್ತು ಸಮತೋಲಿತ ಸ್ವಭಾವದವರಾಗಿರುತ್ತಾರೆ. ಜೊತೆಗೆ ಅಕ್ಟೋಬರ್ ತಿಂಗಳಲ್ಲಿ ಜನಿಸಿದವರು ದೇವರಿಂದ ಆಶೀರ್ವದಿಸಲ್ಪಟ್ಟಿರುತ್ತಾರೆ. ಇವರು ಜೀವನದ ಎಲ್ಲ ಸಂತೋಷಗಳನ್ನು ಆನಂದಿಸಲು ದೇವರಿಂದ ವಿಶೇಷ ಅನುಗ್ರಹ ಪಡೆದಿರುತ್ತಾರೆ. ದೇವರ ಆಶೀರ್ವಾದದಿಂದಾಗಿ ಇವರು ಅಪಾರ ಆರ್ಥಿಕ ಸವಲತ್ತು ಸೌಲಭ್ಯವನ್ನು ಹೊಂದಿರುವವರು. ಇವರು ವಿಶೇಷ ಗುಣಗಳಿಗಾಗಿ ದೇವರಿಂದ ಆಶೀರ್ವದಿಸಲ್ಪಟ್ಟಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇದು ಇವರಿಗೆ ತೃಪ್ತಿಕರ ಜೀವನವನ್ನು ಸಹ ನೀಡುತ್ತದೆ. ಇನ್ನು ನಾಲ್ಕನೆಯ ತಿಂಗಳು ಮಾರ್ಚ್ ತಿಂಗಳು. ಜ್ಯೋತಿಷ್ಯದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಜನಿಸಿದವರನ್ನು ದೇವರ ನೆಚ್ಚಿನ ಮಕ್ಕಳು ಎಂದು ಪರಿಗಣಿಸಲಾಗುತ್ತದೆ. ಮಾರ್ಚ್ ತಿಂಗಳಲ್ಲಿ ಜನಿಸಿದವರು ನಿರಂತರ ದೃಢನಿಶ್ಚಯ ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ. ದೇವರ ಅನುಗ್ರಹದಿಂದ ಯಾವುದೇ ತಪ್ಪು ಮಾಡಲು ಇವರು ಧೈರ್ಯ ಮಾಡುವುದಿಲ್ಲ. ಸುಳ್ಳು ಹೇಳುವ ಮನಸ್ಸು ಇವರಿಗೆ ಬರುವುದಿಲ್ಲ. ನಿಷ್ಠೆ, ಸದ್ಗುಣಗಳಿಂದ ಜೀವನ ಮಾಡುತ್ತಾರೆ. ಅಲ್ಲದೆ ಈ ತಿಂಗಳಲ್ಲಿ ಜನಿಸಿದವರು ಅಚಲ ಶಕ್ತಿಯನ್ನು ಹೊಂದಿರುತ್ತಾರೆ. ಇವರು ತಮ್ಮ ಗುರಿಗಳನ್ನು ಮುಟ್ಟಲು ಸದಾ ಪ್ರಯತ್ನ ಮಾಡುವರು. ಅಲ್ಲದೆ ಯಾವುದೇ ಸವಾಲನ್ನು ಸುಲಭವಾಗಿ ಜಯಿಸುತ್ತಾರೆ. ಹೀಗಾಗಿ ಇವರಿಗೆ ಸೋಲು ತುಂಬಾ ವಿರಳ. ಜೊತೆಗೆ ಇವರೊಂದಿಗೆ ಯಾವಾಗಲೂ ದೇವರ ಅನುಗ್ರಹ ಇರುವುದರಿಂದ ಇವರ ಉತ್ಸಾಹ ಮತ್ತು ದೃಢ ಸಂಕಲ್ಪ ಇವರನ್ನು ನಾಯಕರನ್ನಾಗಿ ಮಾಡುತ್ತದೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 4 ತಿಂಗಳಲ್ಲಿ ಜನಿಸಿದ ಜನರು ದೇವರ ಸ್ವಂತ ಮಕ್ಕಳಂತೆ ಎನ್ನುವುದು. ಇವರು ಸದಾ ದೇವರ ಕೃಪೆಯಲ್ಲಿ ಬದುಕುವರು. ದೈವ ಆಶೀರ್ವಾದದಿಂದ ಮುನ್ನಡೆಸಲ್ಪಡುವರು. ಸ್ನೇಹಿತರೆ, ಈ 4 ತಿಂಗಳಲ್ಲಿ ನೀವು ಜನಿಸಿದ ತಿಂಗಳು ಯಾವುದೆಂದು ಕಾಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯದಿರಿ. ತಮ್ಮಲ್ಲಿ ಕೋರಿಕೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ದರೆ ಇತರರಿಗೂ ಶೇರ್ ಮಾಡಿ. ಹಾಗೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.